ಸರ್ ಇದು ಯಾವ ರೀ? ಜಿಗ್ಜೋಣಿ ರೀ. ಜಿಗ್ಜಿಣಿಗೆ ರೀ. ಹಾಂ ರೀ. ಔಷಧ ಹೊಡೆದು ಎಷ್ಟು ದಿವಸ ಆಗ್ಯದ ರೀ? ಇವತ್ತಿಗೆ 5 ದಿವಸ ಆಯ್ತು ರೀ. 5 ದಿವಸ ಆಯ್ತು ರೀ. ಹಾಂ ರೀ. 5 ದಿವಸ ಔಷಧ ಹೊಡಿಕಿನ ಮೊದಲು ಹೆಂಗಿತ್ತು ರೀ ಪ್ಲಾಟ್ ನಿಮ್ದು? ಔಷಧ ಹೊಡಿಕಿಂತ ಮೊದಲ ಒಂದು ನಮೂನೆ ಕಾಣತಿತ್ತು ರೀ ಇದು. ಹಾಂ ರೀ. ಔಷಧ ಹೊಡೆದಿಂದ ಅದು ಏನು ಎಣ್ಣೆ ಕೈ ತೊಗೊಂಡೇವಲ್ಲ ರೀ. ಹ್ಞೂ ಸರ್. ಅವಾಗ ಬದಲಾವಣೆ ಆಯ್ತು ರೀ. ಅಂದ್ರೆ ಈಗ ನಾ ಕೊಟ್ಟಿದ್ದ ಔಷಧ ಒಟ್ಟು 2 ಕೈ ಹೊಡೆದ್ರಿ? 2 ಕೈ ರೀ. ಹಾಂ. ಈ ಫಸ್ಟ್ನೇ ಕೈ ಹೊಡಿ ಮುಂದೆ ಹೆಂಗಿತ್ತು ರೀ? ಫಸ್ಟ್ನೇ ಕೈ ಹೊಡಿ ಮುಂದೆ ಇದೇನು ಇದು ಆತಲ್ಲ ಅನ್ಸ್ಲತ್ತೈತ್ರಿ ನನಗೆ. ಹಾಂ ರೀ. ಅದೇನು ಅಂದ್ರೆ ಎಷ್ಟನೇ ದಿವಸ ಕೊಡ್ತೀರಿ ಸರ್ ನೀವು ಫಸ್ಟ್ನೇ ಕೈ? ಫಸ್ಟ್ನೇ ಕೈ 13 ದಿವಸ ಕೊಡ್ದಲ್ಲ ರೀ. 13 ಅಂದ್ರೆ ಒಂದು ದಿವಸ ಲೇಟ್ ಬಂದ್ರಿ ನೀವು ನನ್ನ ಕಡೆ? ಹಾಂ ಹಾಂ ರೀ. ಹಾಂ 13ನೇ ದಿವಸ ಕೊಡ್ದಿರಿ. ಒಂದು ಕೈ ತೊಗೊಂಡೇವ್ರಿ. ಹ್ಞೂ ರೀ. ಒಂದು ಸ್ವಲ್ಪ ಬದಲಾವಣೆ ಅನಿಸ್ತು ರೀ. ಹಾಂ ರೀ. ಮತ್ತೊಂದು 3 ದಿವಸ ಬಿಟ್ಟು ಮತ್ತೊಂದು ಸ್ಪ್ರೇ ತೊಗೊಂಡ್ಬಿಟ್ರಿ. ಹ್ಞೂ. ಅವಾಗ ಬರೋಬ್ಬರಿ ಬದಲಾವಣೆ ಅನ್ಸಾತ್ರಿ. ಹಾಂ ರೀ. ಅವಾಗ ಏನು ಮತ್ತೊಂದು ಕೈ ತೊಗೊಂಡು ಬಿಟ್ಟೇವಲ್ರಿ. ಹಾಂ ರೀ. ಇವತ್ತಿಗೆ 6 ದಿವಸ 5 ದಿವಸ ರನ್ನಿಂಗ್ ಅದ ರೀ. ಹಾಂ ರೀ. ಎಣ್ಣೆ ಹೊಡೆದಿಲ್ಲ 5 ದಿವಸ ಆದ್ರೆ ಎಣ್ಣೆ ಹೊಡೆದಿಲ್ಲ ರೀ? ಏನೋ ಒಂದು ಮುಟ್ಟೆ ಇಲ್ರಿ ಅದನ್ನು. ಅಂದ್ರೆ ನಿಮ್ಮದು ಹಿಂಗೆ ಗೊನೆ ಕರಗೋದು ಅದು ಏನಾಗ್ಯದ ಸರ್? ಏನಾಗಿದೆ? ಏನಿಲ್ಲ ರೀ. ಏನಾಗಿಲ್ಲ? ಏನೂ ಆಗಿಲ್ಲ ರೀ. ಹಾಂ. ಈಗ ಗೊನೆ ಇಂಪ್ರೂವ್ ಆಗೋದು ಸಂಬಂಧ ಅದಕ್ಕೆ ಏನು ಟಾನಿಕ್ ಗಿನಿಕ್ ಕೊಡ್ತೀರಿ? ಏನೂ ಇಲ್ಲ ರೀ. ಹಾಂ ರೀ. ಟಾಣಿಕ್ ಗಿಣಿಕ್ ಏನೂ ತೊಗೊಂಡೇ ಇಲ್ಲ. ಎಲ್ಲ ಅದೇ ಔಷಧ ಒಂದು ಕೆಲಸ ಮಾಡಿದ್ರಿ? ಹಾಂ ರೀ. ಈಗ ನಿಮ್ಗೆ ಹಂಗೆ ಈಗ ಏನು ಅನಿಸ್ತದೆ ಸರ್ ಪ್ಲಾಟ್ ನೋಡಿದ್ರೆ? ದವಣಿ ಕೈನೂ ಇಲ್ರಿ, ಈ ಕಡೆ ಯಾವ ಟಾಣಿಗೂ ತೊಗೊಂಡೇ ಇಲ್ಲ ರೀ. ಹಾಂ. ಈಗ 6 ದಿವಸ ಆಗ್ಯದ ಅಂದ್ರೆ ಯಾವುದು ಡೌನಿ ಕೈ ಹೊಡೆದಿಲ್ಲ? ಇಲ್ಲ ಇಲ್ರಿ. ಹ್ಞೂ. ಅದು ನಾವು 2 ಕೈ ಹೊಡೆದಿದ್ರ ಮ್ಯಾಗೆ ನಮ್ಮ ಪ್ಲಾಟ್ ನಡೆದ? ಯಾವ್ದು ಏನು ಕೀಟನಾಶಕ ಇಲ್ಲ, ದವಣಿ ಕೈನೂ ಇಲ್ರಿ. ಹ್ಞೂ. ಯಾವ್ದು ಇಲ್ಲೇ ಇಲ್ರಿ. ಈಗ ಬೇರೆ ಪ್ಲಾಟ್ ನೋಡಿದ್ರೆ ನಿಮ್ಮ ಪ್ಲಾಟ್ ನೋಡಿದ್ರೆ ಏನು ಅನಿಸ್ತದೆ ಸರ್? ಇಲ್ಲ, ಬದಲಾವಣೆ ಭಾಳ ಅನಿಸ್ತದೆ ರೀ. ಭಾಳ ಅನಿಸ್ತದೆ ರೀ. ತಪ್ಲದು ಪ್ಲಾಟ್ ಭಾಳ ಸ್ಮೂತ್ ಅನಿಸ್ತದೆ ರೀ. ಭಾಳ ಸ್ಮೂತ್ ಐತ್ರಿ. ಇದು ಹೊಸಬ್ರು ಬಂದು ನೋಡೋರಿಗೆ ಇದು ದವಣಿ ಬರ್ತದೆ ಸದ್ಯಕ್ಕೆ ಅನ್ನೋರು ಈಗ ಬೇರೆದವ್ರಿಗೆ ಬಂದು ತೋರ್ಸೋ ತಿಳ್ಕೊರಿ. ಹಾಂ ರೀ. ಸದ್ಯಕ್ಕೆ ದವಣಿ ಬರ್ತದೆ ನೀವು ಬಿಡಕ್ಕೆ ಹೋಗ್ಬೇಡ ಅಂತಾರೆ. ಭಾಳ ಸ್ಮೂತ್ ಐತೆ ಸರ್ ಪ್ಲಾಟ್. ನಮ್ಮದು ಭಾಳ ಸ್ಮೂತ್ ಬರ್ತದೆ ರೀ. ಈಗ ಬಡ್ಡಿಗೆ ಬಿಟ್ಟಿಂದ ಏನೇನು ಚೇಂಜಸ್ ಆಯ್ತು ಸರ್? ಬಡ್ಡಿ ಬಿಟ್ಟಿಂದ ಅವಾಗ ಬದಲಾವಣೆ ಐತೆ ರೀ. ಹಾಂ ರೀ. ಬಡ್ಡಿ ಬಿಡಕ್ಕಿಂತ ಮೊದಲು ಏನು ಬದಲಾವಣೆ ಅನ್ಸಿತ್ತಲ್ಲ ರೀ. ಹಾಂ ರೀ. ಅಂದ್ರೆ ಬದಲಾವಣೆ ಅಂದ್ರೆ ಹೆಂಗಿತ್ತು ಸರ್ ಪ್ಲಾಟ್? ಹೊಡೆದಿದ್ದಿಲ್ಲೋ ಏನು ಫೋರ್ಸ್ ಇದ್ದಿದ್ದಿಲ್ಲೋ? ಒಟ್ಟ ನಮ್ಮನ್ನ ಹೊಡಿತಿಲ್ಲ ಅಂದಂಗೆ ಸುಮ್ಮನೆ ಇದು ಆಗ್ಬಿಟ್ಟಿತ್ರಿ. ಹೊಡೆದಿದ್ದಿಲ್ಲ ಒಟ್ಟ ಪ್ಲಾಟ್ ಹೊಡೆದಿದ್ದಿಲ್ಲ ರೀ? ಹಾಂ ರೀ. ಮೊದಲೇಕ ಒಂದು ಸ್ವಲ್ಪ ನೀರು ಹಾಯ್ದು ಹೋಯ್ತಿತ್ತಲ್ರಿ. ಹಾಂ ರೀ. ಅದಕ್ಕೆ ಒಂದು ಸ್ವಲ್ಪ ಹೊಡಿತಿಲ್ಲ ಅನ್ಕೋತು ನಾವು ಹೆದರ್ಕೋತಿದ್ದೇವ್ರಿ. ಆಮೇಲೆ ಇದೇನು ಬಿಟ್ಟಿಂದ ಒಂದು ಸ್ವಲ್ಪ ಇಂಪ್ರೂವ್ ಆಯ್ತು ರೀ. ಈಗ ಮ್ಯಾಗ ಸ್ಪ್ರೇ ಹೊಡೆದಿಂದೂ ಇಂಪ್ರೂವ್ ಆಗೈತೆ ರೀ? ಎರಡೂ ಏನು ಮಾಡಿದೇವಲ್ರಿ. ಎರಡೂ ಮಾಡಿಂದ ಅವಾಗ ಬದಲಾವಣೆ. ಈಗ ಮಂದಿ ಅಂತಾರ್ರಿ ಅಂದ್ರೆ ನಾವು ದಿನ ಮುಂಜಾನೆ ಸಂಜೆ ಕುಡಿತೇವೆ, ಮಳೆ ಬರ್ತದ, ವಾತಾವರಣ ಸುಮಾರು ಐತಿ ಅಂತಾರ್ರಿ. ಈಗ ನೀವರ 5 ದಿವಸ ಆಗ್ಯದತ್ತೀರಿ ಎಣ್ಣೆ ಹೊಡೆದು. ಈಗ ಮತ್ತೆ ನಿಮಗೆ ಹೆಂಗೆ ಅನಿಸ್ತದ ರೀ? ಅದು ಮಾಡಿ ನೋಡ್ಲಾರ ಗೊತ್ತಾಗೋದಿಲ್ರಿ. ಸುಮ್ಮನೆ ಯಾಕಂದ್ರೆ ಹೇಳಿದ್ರೆ ಗೊತ್ತಾಗೋದಿಲ್ರಿ. ಏನೋ ಇಲ್ರಿ, ಈಗ ಎಲ್ಲಾರು ಏನಂತಾರ ಇವ ಸುಳ್ಳು ಹೇಳ್ತಾನ, 5 ದಿವಸಕ್ಕೊಮ್ಮೆ ಹೆಂಗೆ ಹೊಡಿತಾರ, ವಾತಾವರಣ ಭಾಳ ಸುಮಾರು ಐತಿ. ಅದೇ ರೀ, ಯಾರು ಹೇಳಿದ್ರೆ ನಂಬೋದಿಲ್ರಿ. ಅದು ಮಾಡಿ ನೋಡ್ಲಾರ ಗೊತ್ತಾಗೋದು. ಅದು ಮಾಡಿ ನೋಡಿದಾಗ ಈಗ ನೀವು ಹೊಡೆದಿರಿ, ನಿಮ್ಮ ಅನುಭವಕ್ಕೆ ಬಂದ ಅವ್ರ ಬಾಯಿಲಿ ಅವ್ರೇ ಹೇಳ್ತಾರ್ರಿ. ಮಾಡಿದಿರಂದ್ರ ಒಂದ್ ಸಾರಿ ಮಾಡಿದ್ರಂದ್ರ ರಿವ್ಯೂಸ್ ರೀ, ಅವ್ರೇ ಹೇಳ್ತಾರೆ. ಇಲ್ರಿ, ಯೂಟ್ಯೂಬ್ ನೋಡಿ ನನಗೆ ಫೋನ್ ಹಚ್ತಾರಲ್ಲ ರೈತರು, ಏನಂತಾರ ನಾವು ದಿನಕ್ಕೆ 1 ಸರ್ತಿ ಹೊಡಿತೀವಿ, 2 ಸರ್ತಿ ಹೊಡಿತೀವಿ, ನಮ್ಮ ರೋ ಕಂಟ್ರೋಲ್ ಆಗಲಾಗ್ಯಾವ, ಗೊನಿ ಕರಕಾಕತ್ತಾವ ಅಂತಾರ. ನಾವೇ ಅಂದೇವಲ್ರಿ ಸ್ಟಾರ್ಟಿಂಗ್ ಒಂದ್ ವರ್ಷ ಸುಮ್ನೆ ಕೂತೀವ್ರಿ ನಾವು. ನಿಮ್ದು ವಿಡಿಯೋ ನೋಡಿ ಫೋನ್ ಮಾಡಿ ನಿಮ್ಗೆ ಇವ್ರು ಬಿಡ್ರಿ ಹಂಗೆ ಹೇಳ್ತಾರ ಅಂತ ಹೇಳಿ ಸ್ಟಾರ್ಟಿಂಗ್ ನಿಮ್ಗೆ ಫೋನ್ ಮಾಡಿದೆ. 1 ವರ್ಷ ಸುಮ್ಮನೆ ಅದ ರೀ. ಮತ್ತೊಂದು ವರ್ಷನಕ್ಕೆ ಇದನ್ನ ಸಾರಿ ಮಾಡೇ ನೋಡ್ಬೇಕಂತೇಳಿ ಬಂದೇರಿ ನಾ ನಿಮ್ಗೆ. ಬಂದು ಸಾರಿ ಏನ್ ತೊಗೊಂಡು ಬಂದು ಇದು ಮಾಡಿದ್ನಲ್ರಿ, ಅವಾಗ ಇದು ಆಗಿಬಿಡ್ತಾರೆ. ಅಂದ್ರೆ ಈಗೇನು ಗೊನಿ ಕರ್ಗೋದು ಅದು ಏನು ಆಗಿಲ್ರಿ? ಏನಿಲ್ರಿ, ಅದೇನು ಒಟ್ಟ ಹೆದರಿಕೆನೇ ಇಲ್ರಿ, ರೋಗನೂ ಇಲ್ರಿ. ಅದು ಎಷ್ಟು ನೀವು ಹೇಳಿದ್ರೆ ನಿಮ್ಮ ವಿಶ್ವಾಸ ಮೇಲೆ ಸುಮ್ ಕೂತ್ ಬಿಟ್ಟೇವ್ರಿ. 5 ದಿವಸ ಆಗ್ಯದ್ರಿ ಎಣ್ಣೆ ಹೊಡೆದು? ಹಾಂ ರೀ. ಈಗ ಏನು ಆರಾಮ್ ಅನ್ಸ್ಯದ್ರಿ? ಏನೋ ಇದನ್ನೂ ಇಲ್ರಿ. ಸರಿ. ಹಾಂ.